ಬಿಗ್ 5 ಹೆಸರು ಹೇಳುವಂತೆ 5 ಎಕ್ಸ್ಕ್ಲೂಸಿವ್ ಸುದ್ದಿಗಳ ಜೊತೆ ನಾವು 5 ಆಂಕರ್ಸ್ ನಿಮ್ಮ ಮುಂದೆ ಬಂದಿದ್ದೇವೆ. 5 ಜನ ರಿಪೋರ್ಟರ್ಸ್ ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಇದುವೇ ಈ ಹೊತ್ತಿನ ಸ್ಪೆಷಲ್ ಬಿಗ್ 5. ಬಿಗ್ 5 ನಲ್ಲಿ ಮೊದಲನೇ ಟಾಪ್ ಸ್ಟೋರಿ, ನಾನೇ 5 ವರ್ಷ ಸಿಎಂ. ಯಾರು ಏನೇ ಮಾಡಿದ್ರು 5 ವರ್ಷ ನಾನೇ ಸಿಎಂ, ಈಗಲೂ ನಾನೇ ಮುಖ್ಯಮಂತ್ರಿ, ಮುಂದೆಯೂ ನಾನೇ ಸಿಎಂ, ಹೈಕಮಾಂಡ್ ತೀರ್ಮಾನ ಮಾಡುವವರೆಗೂ ನಾನೇ ಸಿಎಂ. ಕುರ್ಚಿ ಕಿತ್ತಾಟಕ್ಕೆ ವಿಧಾನಸಭೆಯಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾನೇ 5 ವರ್ಷ ಸಿಎಂ, ಯಾರು ಏನೇ ಮಾಡಿದ್ರು ಸಹ 5 ವರ್ಷ ನಾನೇ ಸಿಎಂ, ಈಗಲೂ ನಾನೇ ಮುಖ್ಯಮಂತ್ರಿ, ಮುಂದೆಯೂ ಸಹ ನಾನೇ ಸಿಎಂ, ಹೈಕಮಾಂಡ್ ತೀರ್ಮಾನ ಮಾಡುವವರೆಗೂ ನಾನೇ ಸಿಎಂ. ಕುರ್ಚಿ ಕಿತ್ತಾಟಕ್ಕೆ ವಿಧಾನಸಭೆಯಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಮ್ಮ ಸರ್ಕಾರಕ್ಕೆ ಜನ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಮುಂದೆಯೂ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ. ನಿಮಗೆ ಯಾವತ್ತಾದ್ರೂ ಜನ ಆಶೀರ್ವಾದ ಮಾಡಿದಾರಾ? ವಿಪಕ್ಷ ನಾಯಕರಿಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿರುವಂತದ್ದು. ಕುರ್ಚಿ ವಿಷಯದಲ್ಲಿ ಮುಂದುವರೆದಿದೆ ನಾಯಕರ ಟಾಕ್ ವಾರ್. ನಾಯಕತ್ವ ವಿಚಾರ ಅಧಿವೇಶನದಲ್ಲಿ ಮತ್ತೆ ಚರ್ಚೆ ಮುಂದುವರೆದಿದೆ. ನಾನೇ 5 ವರ್ಷ ಸಿಎಂ ಅಂತ ಹೇಳುವ ಮೂಲಕ ನಾಯಕತ್ವ ವಿಚಾರದಲ್ಲಿ ಸಿದ್ದರಾಮಯ್ಯ ಕ್ಲಾರಿಟಿ ಕೊಟ್ಟಿದ್ರ. ಏನ್ ಕ್ಲಾರಿಟಿ ಕೊಟ್ಟಿದ್ರು ಅಂತಂದ್ರೆ, ಹೈಕಮಾಂಡ್ ತೀರ್ಮಾನ ಮಾಡುವವರೆಗೂ ನಾನೇ ಸಿಎಂ. ಗೊತ್ತಿಲ್ಲ, ಹೈಕಮಾಂಡ್ ಯಾವಾಗ ಏನ್ ಬೇಕಾದ್ರೂ ಡಿಸಿಷನ್ ತಗೊಳ್ಬಹುದು. ಸೊ ಈ ಚರ್ಚೆ ಆಗಿದ್ದು ನಾಯಕತ್ವ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಮಾತಿನ ಚಕಮಕಿಯೇ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿಎಂ ಅಂತ ಹೇಳುವ ಮೂಲಕ ವಿಪಕ್ಷ ನಾಯಕರಿಗೆ ಟಾಂಗ್ ಕೊಟ್ಟಿರುವಂತದ್ದು. ನಮ್ಮ ಸರ್ಕಾರಕ್ಕೆ ಜನ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಮುಂದೆಯೂ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ. ನಿಮಗೆ ಯಾವತ್ತಾದ್ರೂ ಜನ ಆಶೀರ್ವಾದ ಮಾಡಿದ್ದಾರಾ ಅಂತ ಹೇಳ್ಬಿಟ್ಟು ವಿಪಕ್ಷ ನಾಯಕರಿಗೆ ಸಿದ್ದರಾಮಯ್ಯ ಮಾತಿನ ಚಕಮಕಿ ಮಧ್ಯೆ ಟಾಂಗ್ ಕೊಟ್ಟಿದ್ದಾರೆ. ಏನೇ ಮಾಡಿದ್ರು ಕೂಡ, ಕಿತಾಪತಿ ಏನೇ ಮಾಡಿದ್ರು ಕೂಡ, ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರಾಗಲ್ಲ. 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್. ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಇಲ್ಲಿ ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. 140 ಜನ ನಮ್ಮ ಜೊತೆನಲ್ಲಿದ್ದಾರೆ. ನಮ್ಮ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ, ನನಗೆ ಗೊತ್ತಿದೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ಸರ್ಕಾರ ಅಂತಲ್ಲ, ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಮುಖ್ಯಮಂತ್ರಿ. ಈಗಲೂ ಜನವರಿ ನಂತರ ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಪತ್ರಿಕೆ ಮಾಡಿದ್ರು ಕೂಡ ಕಿತಾಬ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾರುತಿ ಪಾವಗಡ ಬೆಳಗಾವಿಯಿಂದ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ ಪಾವಗಡ, ಕುರ್ಚಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ಏನೇ ಹೇಳಿದ್ರು ನಾನೇ 5 ವರ್ಷ ಸಿಎಂ ಅಂತ ಹೇಳುವ ಮೂಲಕ ಏನ್ ಕ್ಲಾರಿಟಿ ಕೊಡಕ್ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತ? ನಮ್ರತಾ, ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಕಲಾಪದಲ್ಲಿ ಈ ವಿಚಾರ ಸ್ವತಃ ಕಾಂಗ್ರೆಸ್ ಶಾಸಕರು ಕೇಳಿದಂತ ಒಂದು ಪ್ರಶ್ನೆಗೆ ಶುರುವಾಗಿದ್ದು, ಕಾಂಗ್ರೆಸ್ ಪಕ್ಷದ ಶಾಸಕರು ಅವರ ಕ್ಷೇತ್ರದ ಸಮಸ್ಯೆಯನ್ನ ಹೇಳ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಯಾವತ್ತೂ ಕೇಳದೇ ಇರುವಂತಹ ಒಂದು ರೀತಿಯಲ್ಲಿ ಆಕ್ರೋಶವಾಗಿ ಆವೇಶಭರಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಕುಣಿಗಲ್ ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ ಅವರು ಆ ಒಂದು ಪ್ರಶ್ನೆಯನ್ನ ಕೇಳಿದ್ರು.
ರಂಗನಾಥ್ ಅವರು ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ, ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರು, ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲೇ ವಿಪಕ್ಷದವರಿಗೆ ದೊಡ್ಡ ಅಸ್ತ್ರವೂ ಕೂಡ ಸಿಕ್ಕಿದ್ದು. ಹೀಗಾಗಿ ಈ ರಂಗನಾಥ್ ಅವರ ಹೇಳಿಕೆಯನ್ನ ಬೇರೆ ರೀತಿಯಲ್ಲಿ ಪ್ರಸ್ತಾಪ ಮಾಡಿ ಆರ್ ಅಶೋಕ್, ಸುನಿಲ್ ಕುಮಾರ್, ಸುರೇಶ್ ಕುಮಾರ್ ಸೇರಿದಂತೆ ಬಿಜೆಪಿಯ ಬಹುತೇಕ ಎಲ್ಲಾ ಶಾಸಕರು ಕೂಡ ನಿಮ್ಮದು ಇನ್ನೆಷ್ಟು ವರ್ಷ ಗ್ಯಾರಂಟಿ, ಇನ್ನೆಷ್ಟು ದಿನ ಗ್ಯಾರಂಟಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟರು. ಹೀಗಾಗಿ ಇವತ್ತು ವಿಧಾನಸಭಾ ಕಲಾಪದಲ್ಲಿ ಆಡಳಿತ ಮತ್ತು ವಿಪಕ್ಷ ಶಾಸಕರ ನಡುವೆ ಅಂದ್ರೆ ಸಿದ್ದರಾಮಯ್ಯ ಹಾಗೂ ಆರ್ ಅಶೋಕ್ ನಡುವೆ ಈ ವಿಚಾರಕ್ಕೆ ವಾಗ್ದಾಳಿ ನಡೆಯಿತು. ಆದ್ರೆ ಪದೇ ಪದೇ ಈ ವಿಚಾರವನ್ನ ಕೇಳಿದಾಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮೊದಲು ಒಂಥರ ಹೇಳಿದ್ರು. ಅಂದ್ರೆ ನಮ್ಮ ಸರ್ಕಾರ 5 ವರ್ಷ ಇರೋದಕ್ಕೆ ಜನರು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ. ಅದು ಸಿದ್ದರಾಮಯ್ಯ ಅವರು ಇರ್ಬೋದು, ನಾಳೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅದಾದ ಬಳಿಕ ಇನ್ಯಾರೋ ಬರ್ಬೋದು. ಆದ್ರೆ ಮತ್ತೆ ಮುಂದುವರೆದು ಹೇಳ್ತಾ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನು ಕೂಡ ನಿರ್ಧಾರ ಮಾಡುತ್ತೆ ಅಂತ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ ನಾನು ಇಳಿಬೇಕಾಗುತ್ತೆ, ಬೇರೊಬ್ರು ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ನೀವು ಮುಂದುವರಿರಿ ಅಂತ ಹೇಳಿದ್ರೆ ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಕೊನೆಗೆ ಸ್ಪೀಕರ್ಗೆ ಒಂದು ಸ್ಪಷ್ಟವಾದಂತಹ ಒಂದು ಮಾತನ್ನು ಹೇಳ್ತಾರೆ, ನಮ್ಮಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತಿಮ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಸೂಚಿಸುತ್ತೋ ಅದರಂತೆ ನಾವು ನಡ್ಕೊಳ್ತೀವಿ. ಈಗಲೂ ನಾನೇ ಇದ್ದೀನಿ, ಮುಂದೇನೂ ನಾನೇ ಇರ್ತೀನಿ. 2028ಕ್ಕೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆದ್ರೆ ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರಕ್ಕೆ ಸಂಬಂಧಪಟ್ಟಿದ್ದು ಅಂತ. ಅಂದ್ರೆ ಪದೇ ಪದೇ ಹೇಳ್ತಾರೆ, ನಾನು ಇದನ್ನ ಏಕವಚನದಲ್ಲಿ ಹೇಳ್ತಾ ಇಲ್ಲ, ಬಹುವಚನದಲ್ಲಿ ಹೇಳ್ತೀನಿ ಅನ್ನೋದರ ಮುಖೇನ ಸದನದ ಒಳಗಡೆ ಇದ್ದಂತಹ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಹಿರಿಯ ಶಾಸಕರು ಯಾರಿಗೂ ಕೂಡ ಅಸಮಾಧಾನ ಆಗದೇ ಇರುವಂತಹ ರೀತಿಯಲ್ಲಿ ವಿಪಕ್ಷಗಳಿಗೆ ತಕ್ಕ ಉತ್ತರ ಕೊಡುವಂತಹ ಒಂದು ರೀತಿಯಲ್ಲಿ ಇವತ್ತಿನ ಉತ್ತರ ಇತ್ತು. ಆದ್ರೆ ಬಹಳಷ್ಟು ಜನ ಡಿ ಕೆ ಶಿವಕುಮಾರ್ ಬಣದಲ್ಲಿದ್ದಂತಹ ಶಾಸಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಈ ಒಂದು ಹೇಳಿಕೆ ಬಹಳಷ್ಟು ನಿದ್ದೆಗೆಡಿಸಿದೆ ಅಂತ ಹೇಳ್ಬೋದು, ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಇಷ್ಟು ದಿನಗಳ ಕಾಲ ಯತೀಂದ್ರ ಮಾತ್ರ ಈ ರೀತಿಯಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ರು. ಇವತ್ತು ವಿಧಾನಸಭೆಯ ಒಳಗಡೆ ವಿಪಕ್ಷದವರು ಪ್ರಸ್ತಾಪ ಮಾಡಿದಂತಹ ಒಂದು ವಿಚಾರಕ್ಕೆ ನೇರ ಸಿದ್ದರಾಮಯ್ಯ ಅವರು ಮಾತಾಡೋದ್ರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಒಂದಷ್ಟು ಶಾಸಕರಿಗೆ ಅಸಮಾಧಾನ ಆಗಿರುವಂತದ್ದು ನಿಜ. ಒಂದು ಕಡೆ ಕ್ಲಾರಿಟಿ ಕೊಟ್ಟಂತೂ ಆಯ್ತು, ಮತ್ತೊಂದು ಕಡೆ ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಅನ್ನೋದರ ಮುಖೇನ ಆ ಹೈಕಮಾಂಡೇ ಅಂತಿಮ ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ನಮ್ರತಾ.